ತಮ್ಮ ಪುತ್ರಿಯ ಶೈಕ್ಷಣಿಕ ಸಾಧನೆಗಾಗಿ ಆಯೋಜಿಸಿದ್ದ ಔತಣಕೂಟದ ಕುರಿತು ಕಾಂಗ್ರೆಸ್ ಮುಖಂಡ ಬೇಗೂರು ಮೂರ್ತಿಯವರು ಸ್ಪಷ್ಟನೆ ನೀಡಿದ್ದಾರೆ. ಜೆಡಿಎಸ್ ಮುಖಂಡ ಜಗದೀಶ್ ಮತ್ತು ಬಿಜೆಪಿ ಮುಖಂಡ ದಿಲೀಪ್ ಅವರು ತಮ್ಮ ವಿರುದ್ಧ ಮಾತನಾಡುತ್ತಿರುವ ಆರೋಪಗಳನ್ನು ತಳ್ಳಿಹಾಕಿದ ಅವರು, ಕೆಲವರು ಬೇಕಂತಲೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂದು ದೂರಿದ್ದಾರೆ. ಕುಣಿಗಲ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮಗಳ ಸಾಧನೆಯನ್ನ ಸಹಿಸದೆ ಕೆಲವರು ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 99% ಅಂಕಗಳನ್ನ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದ ತಮ್ಮ ಮಗಳ ಸಾಧನೆಗಾಗಿ ಔತಣಕೂಟ ಏರ್ಪಡಿಸಲಾಗಿತ್ತು ಎಂದು ಬೇಗೂರು ಮೂರ್ತಿ ವಿವರಿಸಿದ್ದಾರೆ. ಈ ಔತಣಕೂಟಕ್ಕೆ ಸ್ನೇಹಿತರು ಮತ್ತು ಹಿತೈಷಿಗಳನ್ನ ಆಹ್ವಾನಿಸಲಾಗಿತ್ತು. ಅಲ್ಲದೆ ಬೇಗೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವಿಚಾರಣೆಗಾಗಿ ತೆರಳಿದ್ದ ಅಧಿಕಾರಿಗಳಾದ ಎಆರ್ ರಾಮಪ್ರಸಾದ್ ಮತ್ತು ಸಿಡಿಒ ಸುನಿಲ್ ಅವರನ್ನ ಸಹ ಊಟಕ್ಕೆ ಆಹ್ವಾನಿಸಲಾಯಿತು. ಅಧಿಕಾರಿಗಳು ಕೇವಲ ಮೊಸರನ್ನ ಸೇವಿಸಿ ತೆರಳಿದ್ದಾರೆ. ಆದರೆ ಕೆಲವರು ಎಣ್ಣೆ ಪಾರ್ಟಿ ಮಾಡೋದಕ್ಕಾಗಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಎಂದಿಗೂ ಮದ್ಯ ಸೇವಿಸುವುದಿಲ್ಲ ಮತ್ತು ಇತರರಿಗೂ ಕುಡಿಸುವುದಿಲ್ಲ. ರಾಜಕೀಯ ದ್ವೇಷದಿಂದ ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ. ನನ್ನ ಶಾಸಕರ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಜೆಡಿಎಸ್ ಮುಖಂಡ ಜಗದೀಶ್ ಮತ್ತು ಬಿಜೆಪಿ ಮುಖಂಡ ದಿಲೀಪ್ ಅವರು ಸಣ್ಣತನದಿಂದ ವರ್ತಿಸ್ತಾ ಇದ್ದಾರೆ ಎಂದು ಆರೋಪಿಸಿದ ಅವರು, ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸದೆ ಕೆಲವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಮಗಳ ಸಾಧನೆಯ ಖುಷಿಯಲ್ಲಿ ಆಯೋಜಿಸಿದ್ದ ಔತಣಕೂಟವನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಸತ್ಯಾಸತ್ಯತೆ ತಿಳಿಯದೆ ಯಾರಿಗೂ ಸಹ ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡಬಾರದು ಎಂದು ಮನವಿ ಮಾಡಿದ್ದಾರೆ. ತಾಲೂಕಿನ ಜನತೆಗೆ ನನ್ನ ವೈಯಕ್ತಿತ್ವದ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಸುಳ್ಳು ಆರೋಪಗಳಿಗೆ ನಾನು ಹೆದರುವುದಿಲ್ಲ ಎಂದು ಹೇಳಿದ್ದಾರೆ. ಹೊರಟಾದ್ಮೇಲೆ ಏನಾಯಿತು, ನಾನು ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು. ನಮ್ಮ ಮಗಳಿಗೆ ರಿಸಲ್ಟ್ ಬಂದಾಗ ಏನಾಯಿತು, 99% ಅಂದರೆ ಡಿಸ್ಟಿಕ್ಕಿಗೆ ಸೆಕೆಂಡ್ ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದಳು. ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣಕೂಟನ ಇಟ್ಕೊಂಡಿದ್ದೆ. ನಾವು ಔತಣಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಣ್ಣ ಊಟ ಕೊಡ್ಸಲ್ವೇನಣ್ಣ ಏನಣ್ಣ ಅಂತ ಕೇಳಿದ್ರು. ಆಯ್ತು ಬಂದ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನಿದೆ ರಾಜಕೀಯ ಮಾಡ್ತೀವ ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಈ ಒಂದು ಏನು ನಮಗೆ ಇವರೆಲ್ಲ ಮಾತುಕತೆ ಮುಗೀತು. ಆ ಸ್ಟೇಷನಿಂದ ಈಚೆ ಬರಬೇಕಾದ್ರೆ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ನಾವು ಕುಣಿಗಲ್ ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಅದು. ಯಾರೇ ಒಂದು ಅತಿಥಿಗಳು ಬಂದಾಗ ನಮ್ಮ ಕುಣಿಗಲ್ ತಾಲೂಕಿನ ಊಟಕ್ಕೆ ಹೊರಟಾದ್ಮೇಲೆ ಏನಾಯಿತು, ನಾನು ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು. ನಮ್ಮ ಮಗಳಿಗೆ ರಿಸಲ್ಟ್ ಬಂದಾಗ ಏನಾಯಿತು, 99% ಅಂದರೆ ಡಿಸ್ಟಿಕ್ಕಿಗೆ ಸೆಕೆಂಡ್ ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದಳು. ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣಕೂಟನ ಇಟ್ಕೊಂಡಿದ್ದೆ. ನಾವು ಔತಣಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಣ್ಣ ಊಟ ಕೊಡ್ಸಲ್ವೇನಣ್ಣ ಏನಣ್ಣ ಅಂತ ಕೇಳಿದ್ರು. ಆಯ್ತು ಬಂದ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನಿದೆ ರಾಜಕೀಯ ಮಾಡ್ತೀವ ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಈ ಒಂದು ಏನು ನಮಗೆ ಇವರೆಲ್ಲ ಮಾತುಕತೆ ಮುಗೀತು. ಆ ಸ್ಟೇಷನಿಂದ ಈಚೆ ಬರಬೇಕಾದ್ರೆ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ನಾವು ಕುಣಿಗಲ್ ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಅದು. ಯಾರೇ ಒಂದು ಅತಿಥಿಗಳು ಬಂದಾಗ ನಮ್ಮ ಕುಣಿಗಲ್ ತಾಲೂಕಿನ ಊಟಕ್ಕೆ ಕರೆಯೋದು ಸರ್ವೇ ಸಾಮಾನ್ಯ. ಕರ್ಕೊಂಡು ನಾವು ಬನ್ನಿ ಸರ್ ನನ್ನ ಮಗಳದ್ದು ಈ ಥರ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, ನಮ್ಮ ಏನೋ ಒಂದು ಡಿಸ್ಟಿಕ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿರೋದು. ಅವ್ರು ಇಲ್ಲಪ್ಪ ನಾನು ಊಟಕ್ಕೆಲ್ಲ ಬರೋಕ್ಕಲ್ಲ, ನಾನು ಡ್ಯೂಟಿಲ್ಲ ಇದು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಲಂಚ್ ಟೈಮ್ ಬನ್ನಿ ಸರ್ ಊಟ ಮಾಡ್ಕೊಂಡು ಹೋಗಿರಾ, ಇದೇನು ಬೇರೆ ಏನಿಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕರೆದೆ ನಾನು. ಯಾಕೆಂದರೆ ಒಬ್ಬ ಅಧಿಕಾರಿಗಳಾಗಲಿ ನಮ್ಮ ಅಧಿಕಾರಿ ಆಗಲಿ ಬೇರೆ ಯಾರೇ ಆಗಲಿ ನಮ್ಮ ಕುಣಿಗಲ್ ತಾಲೂಕಿಗೆ ಅತಿಥಿಯಾಗಿ ಬಂದಾಗ ಊಟಕ್ಕೆ ಕರೆಯೋದು ಸರ್ವೇ ಸಾಮಾನ್ಯ, ಅದು ನಮ್ಮ ನಾಗರಿಕತೆ. ನಿಜ ಕರೆದ ಮೇಲೆ ಅವ್ರು ವೆಹಿಕಲಲ್ಲಿ ಬಂದರು, ನಾವು ನಮ್ಮ ವೆಹಿಕಲಲ್ಲಿ ಹೋದೋ ಅಷ್ಟೊಂದು ಕಾಲೇ ನಮ್ಮ ಹುಡುಗರೆಲ್ಲ ಊಟ ಮಾಡ್ತಾಯಿದ್ವಿ. ಊಟ ಮಾಡ್ತಿದ್ದರು. ಅಲ್ಲೇನಾಯಿತು, ಹೋದೋ ಊಟಕ್ಕೆ ಆ ಟೇಬಲಲ್ಲಿ ಅವ್ರು ಆಲ್ರೆಡಿ ಎಲ್ಲ ಏನೋ ತೊಗೊಂಡಿದ್ರು, ಔತಣಕೂಟ ಮಾಡ್ತಾಯಿದ್ರು. ಅದೇನಾಯಿತು, ಟೇಬಲ್ ಕ್ಲೀನ್ ಆಗಿರಲಿಲ್ಲ. ಬಂದು ಕುಂತ್ಕೊಂಡ್ರು. ಅವ್ರು ಹೇಳಿದ್ರು, ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ವಿ, ನಾನ್ ವೆಜ್ ಸದಾ ತಿನ್ನಲಿಲ್ಲ ಅವರು. AR ಸಾಹೇಬರು, ರಾಮಪ್ರಸಾದ್ ಅವರು ನಾನ್ ವೆಜ್ ಸದಾ ಮುಟ್ಟಲಿಲ್ಲ, ಸುನಿಲ್ ಅವರಷ್ಟೇ. ನಾನೂ ಸಹ ಕಬಾಬ್ ಒಂದು ಏನೋ ನಾನ್ ವೆಜ್ ಬಿಟ್ಟರೆ ನಾನು ಡ್ರಿಂಕ್ಸ್ ಅಂತೂ ಮುಟ್ಟಲ್ಲ. ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ ನಾನು ಡ್ರಿಂಕ್ಸ್ ಮಾಡಲ್ಲ ಅಂತೇಳಿ, ಮೂರ್ತಿ ಡ್ರಿಂಕ್ಸ್ ಮಾಡಲ್ಲ ಅಂತ ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ. ನನ್ನ ಕುಟುಂಬಕ್ಕೆ ಗೊತ್ತಾದ್ರೆ ಸಾಕು, ನನ್ನ ಹೆಂಡತಿ ಗೊತ್ತಿದೆ, ನನ್ನ ಕುಟುಂಬ ಗೊತ್ತಿದೆ, ನಾನು ಎಲ್ಲರೂ ನಂಬಿಸೋಕ್ಕಾಗಲ್ಲ ನಾನು. ಅದರಿಂದ
ಯಾರೂ ಎಣ್ಣೆ ತೊಗೊಳ್ಳಲ್ಲ, ಬನ್ನಿ ಸರ್ ಏನು ಇಲ್ಲ ಅವೆಲ್ಲ ಏನು ಆ ಥರ ಮಾಡೋದಿಲ್ಲ, ಬನ್ನಿ ಸರ್ ಕುತ್ಕೊಳ್ಳಿ ಅಂತೇಳಿ ನಾವು ಬರೀ ಮೊಸರನ್ನ ತೊಗೊಂಡಿತ್ತು. ಆ ಬಿಸಿಲು ದೈಗಿಲ್ಲ ಏನೂ ತಿನ್ನೋಕೆ ಆಗ್ತಿಲ್ಲ, ಬರೀ ಮೊಸರನ್ನ ತಿಂದ್ಬಿಟ್ಟು ಅವರು ಬತ್ತಿ ಮೂರ್ತಿ ಅಂತೇಳಿ ಹೊರಟರು. ಅದ್ರಲ್ಲಿ 7 ಅಪ್ ನಾನು ತೊಗೊಂಡೆ. ನಾನು ಮಾಮೂಲಿ ಎಲ್ಲ ಡ್ರಿಂಕ್ಸ್ ಏನಾದ್ರು ಮಾಡೋ ಏನೋ ಪಾರ್ಟಿ ಏನೋ ಇದು ಸಾರಿ ಇದು ಔತಣ ಕೂಟ ಮಾಡಬೇಕಾದ್ರೆ ಏನೋ ಒಂದು ತೊಗೊಳೋದು ನಿಜ. ಅದರಲ್ಲೇನಾಯಿತು, ನಾನು ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ 7 ಅಪ್ ಕೊಡಪ್ಪ ನನಗೆ ಅಂತೇಳಿ. 7 ಅಪ್ ತೊಗೊಂಡು ಇವರು ಮೇಯರ್ ಸಾಹೇಬ್ರು ಅವ್ರಿಗೊಂದು ತೊಗೊಳ್ಳಿ ಸರ್ 7 ಅಪ್ ತೊಗೊಳ್ಳಿ ಅಂತೇಳಿ ನಾನು ಅವರು 7 ಅಪ್ ಕುಡಿದ್ಬಿಟ್ಟು ಮೊಸರನ್ನ ತಿಂದಿದ್ದು ಬಿಟ್ಟರೆ ಯಾರೇ ಆಗಲಿ ಅಲ್ಲಿ ನಮ್ಮ ಅಧಿಕಾರಿಗಳು ಮದ್ಯಪಾನ ಮಾಡಲಿಲ್ಲ. ಹೊರಟಾದ್ಮೇಲೆ ಏನಾಯಿತು, ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು ನಮ್ಮ ಮಗಳಿಗೆ. ರಿಸಲ್ಟ್ ಬಂದಾಗ ಏನಾಯಿತು, 99% ಅಂದರೆ ಡಿಸ್ಟಿಕ್ಕಿಗೆ 2nd ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದಳು. ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣ ಕೂಟನೇ ಇಟ್ಕೊಂಡಿದ್ದೆ. ನಾವು ಔತಣ ಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಾರ ಊಟ ಕೊಡ್ಸಲ್ವೇನಣ್ಣ ಏನಣ್ಣ ಅಂತ ಕೇಳಿದ್ರು. ಆಯ್ತು ಬಂದ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನು ರಾಜಕೀಯ ಮಾಡ್ತೀವ ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಈ ಒಂದು ಏನು ನಮಗೆ ಇವರೆಲ್ಲ ಮಾತುಕತೆ ಮುಗೀತು. ಆ ಸ್ಟೇಷನಿಂದ ಈಚೆ ಬರಬೇಕಾದ್ರೆ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ನಾವು ಕುಣಿಗಲ್ ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಅದು. ಯಾರೇ ಒಂದು ಅತಿಥಿಗಳು ಬಂದಾಗ ನಮ್ಮ ಕುಣಿಗಲ್ ತಾಲೂಕಿನ ಊಟಕ್ಕೆ ಕರೆದು ಸರ್ವೇ ಸಾಮಾನ್ಯ ಕರೆದು ನಾವು ಬನ್ನಿ ಸರ್ ನನ್ನ ಮಗಳದ್ದು ಈ ಥರ 1st ರ್ಯಾಂಕ್ ಬಂದಿದ್ದಾಳೆ, ನಮ್ಮ ಏನೋ ಒಂದು ಡಿಸ್ಟಿಕ್ಗೆ 2nd ರ್ಯಾಂಕ್ ಬಂದಿದ್ದಾಳೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿರೋದು. ಅವ್ರು ಇಲ್ಲಪ್ಪ ನಾನು ಊಟಕ್ಕೆಲ್ಲ ಬರೋಕ್ಕಲ್ಲ, ನಾನು ಡ್ಯೂಟಿಲ್ಲ ಇದು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಲಂಚ್ ಟೈಮ್ ಬನ್ನಿ ಸರ್ ಊಟ ಮಾಡ್ಕೊಂಡು ಹೋಗಿರಾ, ಇದೇನು ಬೇರೆ ಏನಿಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕರೆದೆ ನಾನು. ಯಾಕೆಂದರೆ ಒಬ್ಬ ಅಧಿಕಾರಿಗಳಾಗಲಿ ನಮ್ಮ ಅಧಿಕಾರಿ ಆಗಲಿ ಬೇರೆ ಯಾರೇ ಆಗಲಿ ನಮ್ಮ ಕುಣಿಗಲ್ ತಾಲೂಕಿಗೆ ಅತಿಥಿಯಾಗಿ ಬಂದಾಗ ಊಟಕ್ಕೆ ಕರೆದು ಸರ್ವೇ ಸಾಮಾನ್ಯ, ಅದು ನಮ್ಮ ನಾಗರಿಕತೆ. ಕರೆದು ನಿಜ ಕರೆದ ಮೇಲೆ ಅವ್ರು ವೆಹಿಕಲಲ್ಲಿ ಬಂದರು, ನಾವು ನಮ್ಮ ವೆಹಿಕಲಲ್ಲಿ ಹೋದೋ ಅಷ್ಟೊತ್ತು ಕಾಲೇ ನಮ್ಮ ಹುಡುಗರೆಲ್ಲ ಊಟ ಮಾಡ್ತಾಯಿದ್ರು. ಊಟ ಮಾಡ್ತಿದ್ದರು. ಅಲ್ಲೇನಾಯಿತು, ಹೋದ ಊಟಕ್ಕೆ ಆ ಟೇಬಲಲ್ಲಿ ಅವ್ರು ಆಲ್ರೆಡಿ ಎಲ್ಲ ಏನೋ ತೊಗೊಂಡಿದ್ರು, ಔತಣ ಕೂಟ ಮಾಡ್ತಾಯಿದ್ರು. ಅದೇನಾಯಿತು, ಟೇಬಲ್ ಕ್ಲೀನ್ ಆಗಿರಲಿಲ್ಲ. ಬಂದು ಕುಂತ್ಕೊಂಡ್ರು. ಅವ್ರು ಹೇಳಿದ್ರು ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಿ, ನಾನ್ ವೆಜ್ಜು ಸದಾ ತಿನ್ನಲಿಲ್ಲ ಅವರು. KR ಸಾಹೇಬರು, ರಾಮ್ ಪ್ರಸಾದ್ ಅವರು ನಾನ್ ವೆಜ್ ಸದಾ ಮುಟ್ಟಲಿಲ್ಲ, ಸುನಿಲ್ ಅವರಷ್ಟೇ. ನಾನೂ ಸಹ ಕಬಾಬ್ ಒಂದು ಏನೋ ನಾನ್ ವೆಜ್ ಬಿಟ್ಟರೆ ನಾನು ಡ್ರಿಂಕ್ಸ್ ಅಂತೂ ಮುಟ್ಟಲ್ಲ. ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ ನಾನು ಡ್ರಿಂಕ್ಸ್ ಮಾಡಲ್ಲ ಅಂತೇಳಿ, ಮೂರ್ತಿ ಡ್ರಿಂಕ್ಸ್ ಮಾಡಲ್ಲ ಅಂತ ಇಡೀ ಕುಣೂಲ್ ತಾಲೂಕಿಗೆ ಗೊತ್ತಿದೆ. ನನ್ನ ಕುಟುಂಬಕ್ಕೆ ಗೊತ್ತಾದ್ರೆ ಸಾಕು, ನನ್ನ ಹೆಂಡತಿ ಗೊತ್ತಿದೆ, ನನ್ನ ಕುಟುಂಬ ಗೊತ್ತಿದೆ, ನಾನು ಎಲ್ಲರೂ ನಂಬಿಸೋಕ್ಕಾಗಲ್ಲ ನಾನು. ಅದರಿಂದ ಯಾರೂ ಎಣ್ಣೆ ತೊಗೊಳ್ಳಲ್ಲ, ಬನ್ನಿ ಸರ್ ಏನು ಇಲ್ಲ ಅವೆಲ್ಲ ಏನು ಆ ಥರ ಮಾಡೋದಿಲ್ಲ, ಬನ್ನಿ ಸರ್ ಕುತ್ಕೊಳ್ಳಿ ಅಂತೇಳಿ ನಾವು ಬರೀ ಮೊಸರನ್ನ ತೊಗೊಂಡಿತ್ತು. ಆ ಬಿಸಿಲು ದೈಗಿಲ್ಲ ಏನೂ ತಿನ್ನೋಕೆ ಆಗ್ತಿಲ್ಲ, ಬರೀ ಮೊಸರನ್ನ ತಿಂದ್ಬಿಟ್ಟು ಅವರು ಬತ್ತಿ ಮೂರ್ತಿ ಅಂತೇಳಿ ಹೊರಟರು. ಅದ್ರಲ್ಲಿ 7 ಅಪ್ ನಾನು ತೊಗೊಂಡೆ. ನಾನು ಮಾಮೂಲಿ ಎಲ್ಲ ಡ್ರಿಂಕ್ಸ್ ಏನಾದ್ರು ಮಾಡೋ ಏನೋ ಪಾರ್ಟಿ ಏನೋ ಇದು ಸಾರಿ ಇದು ಔತಣ ಕೂಟ ಮಾಡಬೇಕಾದ್ರೆ ಏನೋ ಒಂದು ತೊಗೊಳೋದು ನಿಜ. ಅದರಲ್ಲೇನಾಯಿತು, ನಾನು ಹೇಳಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ 7 ಅಪ್ ಕೊಡಪ್ಪ ನನಗೆ ಅಂತೇಳಿ. 7 ಅಪ್ ತೊಗೊಂಡು ಇವರು ಮೇಯರ್ ಸಾಹೇಬ್ರು ಅವ್ರಿಗೊಂದು ತೊಗೊಳ್ಳಿ ಸರ್ 7 ಅಪ್ ತೊಗೊಳ್ಳಿ ಅಂತೇಳಿ ನಾನು ಅವರು 7 ಅಪ್ ಕುಡಿದ್ಬಿಟ್ಟು ಮೊಸರನ್ನ ತಿಂದಿದ್ದು ಬಿಟ್ಟರೆ ಯಾರೇ ಆಗಲಿ ಅಲ್ಲಿ ನಮ್ಮ ಅಧಿಕಾರಿಗಳು ಮದ್ಯಪಾನ ಮಾಡಲಿಲ್ಲ. ಹೊರಟಾದ್ಮೇಲೆ ಏನಾಯಿತು, ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು ನಮ್ಮ ಮಗಳಿಗೆ. ರಿಸಲ್ಟ್ ಬಂದಾಗ ಏನಾಯಿತು, 99% ಅಂದರೆ ಡಿಸ್ಟಿಕ್ಕಿಗೆ 2nd ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದಳು. ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣ ಕೂಟನೇ ಇಟ್ಕೊಂಡಿದ್ದೆ ನಾವು. ಔತಣ ಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಾರ ಊಟ ಕೊಡ್ಸಲ್ವೇನಣ್ಣ ಏನಣ್ಣ ಅಂತ ಕೇಳಿದ್ರು. ಆಯ್ತು ಬಂದ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನು ರಾಜಕೀಯ ಮಾಡ್ತೀವ ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಈ ಒಂದು ಏನು ನಮಗೆ KR ಸಾಹೇಬ್ರು ಅವ್ರಿಗೊಂದು ತೊಗೊಳ್ಳಿ ಸರ್ 7 ಅಪ್ ತೊಗೊಳ್ಳಿ ಅಂತೇಳಿ ನಾನು ಅವರು 7 ಅಪ್ ಕುಡಿದ್ಬಿಟ್ಟು ಮೊಸರನ್ನ ತಿಂದಿದ್ದು ಬಿಟ್ಟರೆ ಯಾರೇ ಆಗಲಿ ಅಲ್ಲಿ ನಮ್ಮ ಅಧಿಕಾರಿಗಳು ಮದ್ಯಪಾನ ಮಾಡಲಿಲ್ಲ. 99% ಅಂದರೆ ಡಿಸ್ಟಿಕ್ಕಿಗೆ 2nd ಟಾಪರು, ಸ್ಟೇಟ್ಗೆ 5th 5ನೇ ರ್ಯಾಂಕ್ ಬಂದಳು. ಇಲ್ಲಿ 6 ಅಂತ ಹಾಕಿದ್ರೆ 5ನೇ ರ್ಯಾಂಕ್ ಬಂದಿದ್ದಾಳೆ ಸ್ಟೇಟಿಗೆ. ಈ ಒಂದಕ್ಕೆ ಏನಾಯಿತು, ನಾವು ಅಲ್ಲೇ ಮುಂಚಿತವಾಗಿ ನಮ್ಮ ಸ್ನೇಹಿತರು BJP JDS ಎಲ್ಲ ಸ್ನೇಹಿತರಿಗೂ ಅಲ್ಲಿ ಔತಣ ಕೂಟನೇ ಇಟ್ಕೊಂಡಿದ್ದೆ ನಾವು. ಔತಣ ಕೂಟ ಕೊಡ್ಸೋಣ, ಏನಣ್ಣ ನಿಮ್ಮ ಮಗಳು ಪಾಸ್ ಆಗಿದ್ದಾಳೆ, ಏನಾರ ಊಟ ಕೊಡ್ಸಲ್ವೇನಣ್ಣ ಏನಣ್ಣ ಅಂತ ಕೇಳಿದ್ರು. ಆಯ್ತು ಬಂದ್ರಪ್ಪ, ಇಲ್ಲೇನು ಪಕ್ಷಾತೀತವಾಗಿ ನಾವೇನು ರಾಜಕೀಯ ಮಾಡ್ತೀವ ಬನ್ನಿ ಅಂತೇಳಿ ಕಳಿಸಿದ್ದೇವ್ರು. ಅಲ್ಲೇ ಹೋಗಿ ಊಟ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ಸ್ಟೇಷನಲ್ಲಿ ಕಾರ್ಯಕ್ರಮ ಈ ಒಂದು ಏನು ನಮಗೆ KR ಇವರೆಲ್ಲ ಮಾತುಕತೆ ಮುಗೀತು. ಆ ಸ್ಟೇಷನಿಂದ ಈಚೆ ಬರಬೇಕಾದ್ರೆ ಬನ್ನಿ ಸರ್ ಊಟಕ್ಕೆ ಹೋಗೋಣ ಅಂತ ನಾವು ಕುಣಿಗಲ್ ನಮ್ಮ ನಾಗರಿಕರ ಒಂದು ಪ್ರಜ್ಞೆ ಅದು. ಯಾರೇ ಒಂದು ಅತಿಥಿಗಳು ಬಂದಾಗ ನಮ್ಮ ಕುಣಿಗಲ್ ತಾಲೂಕಿನ ಊಟಕ್ಕೆ ಕರೆದು ಸರ್ವೇ ಸಾಮಾನ್ಯ ಕರೆದು ನಾವು ಬನ್ನಿ ಸರ್ ನನ್ನ ಮಗಳದ್ದು ಈ ಥರ 1st ರ್ಯಾಂಕ್ ಬಂದಿದ್ದಾಳೆ, ನಮ್ಮ ಏನೋ ಒಂದು ಡಿಸ್ಟಿಕ್ಗೆ 2nd ರ್ಯಾಂಕ್ ಬಂದಿದ್ದಾಳೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿರೋದು. ಅವ್ರು ಇಲ್ಲಪ್ಪ ನಾನು ಊಟಕ್ಕೆಲ್ಲ ಬರೋಕ್ಕಲ್ಲ, ನಾನು ಡ್ಯೂಟಿಲ್ಲ ಇದು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಲಂಚ್ ಟೈಮ್ ಬನ್ನಿ ಸರ್ ಊಟ ಮಾಡ್ಕೊಂಡು ಹೋಗಿರಾ, ಇದೇನು ಬೇರೆ ಏನಿಲ್ಲ ಇದು ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕರೆದೆ ನಾನು. ಯಾಕೆಂದರೆ ಒಬ್ಬ ಅಧಿಕಾರಿಗಳಾಗಲಿ ನಮ್ಮ ಅಧಿಕಾರಿ ಆಗಲಿ ಬೇರೆ ಯಾರೇ ಆಗಲಿ ನಮ್ಮ ಕುಣಿಗಲ್ ತಾಲೂಕಿಗೆ ಅತಿಥಿಯಾಗಿ ಬಂದಾಗ ಊಟಕ್ಕೆ ಕರೆದು ಸರ್ವೇ ಸಾಮಾನ್ಯ, ಅದು ನಮ್ಮ ನಾಗರಿಕತೆ. ಕರೆದು ನಿಜ ಕರೆದ ಮೇಲೆ ಅವ್ರ ವೆಹಿಕಲಲ್ಲಿ ಹೊರಟಾದ್ಮೇಲೆ ಏನಾಯಿತು, ನನ್ನ ಮಗಳು ಬುಧವಾರ ರಿಸಲ್ಟ್ ಬಂತು ನಮ್ಮ ಮಗಳಿಗೆ. ರಿಸಲ್ಟ್ ಬಂದಾಗ ಏನಾಯಿತು,